ಆಯ್ ಬ್ರದರ್ಸ್ ಯಾರಂತ ಗೊತ್ತಾಯ್ತಲ್ಲ, ಒಂದು ವೀಡಿಯೋ ಹಾಕ್ತಾಯಿದ್ದೀನಿ, ನೋಡ್ಕೊಬನ್ನಿ, ಫುಲ್ ವೀಡಿಯೋ ನೋಡಿ, ಅವಾಗ ಗೊತ್ತಾಗುತ್ತೆ. ಯಾರಿಗೆ ಶೇರ್ ಮಾಡಬೇಕು ಅನ್ಸುತ್ತೋ ಅವ್ರಿಗೆ ಮಾತ್ರ ಶೇರ್ ಮಾಡಿ, ಸುಮ್ಮನೆ ಕಮೆಂಟ್ಗಳೆಲ್ಲ ಹಾಕಕ್ಕೆ ಹೋಗ್ಬೇಡಿ. ಈ ಕಚ್ಚಡ ಸೋಳೆ ಮಕ್ಕಳು ಮಾಡೋ ಕೆಲಸಕ್ಕೆ ಗಂಡಸ ಜಾತಿಗೆ ಅವಮಾನ. ಈ ಬೋಳಿ ಮಗಂಗೆ ಬೀಜಗಳು ಹೊಡೆದಾಕ್ಬೇಕು, ಸೋಳೆ ಮಗಂಗೆ ತಾಯಿನಾಕೆ ಹೆಂಗೆ ಮಾಡ್ತಾನೆ ನೋಡಿ. ಬಂದಿದ್ದೀರಾ ಅಂತ ಅನ್ಕೊತೀನಿ. ದಯವಿಟ್ಟು ಈ ವಿಡಿಯೋನ ಹೆಣ್ಮಕ್ಳಿಗೆ ಶೇರ್ ಮಾಡಿ. ಈ ದೇವಸ್ಥಾನ ಆಗ್ಬೋದು, ದೊಡ್ಡ ದೊಡ್ಡ ಬಸ್ ಸ್ಟಾಪ್ಗಳಾಗ್ಬೋದು, ರಶ್ ಜನಗಳು ಜಾಸ್ತಿ ಇರೋ ಜಾಗದಲ್ಲಿ ಈ ಥರ ತೊಂದರೆ, ಎಷ್ಟೋ ಹೆಣ್ಮಕ್ಳಿಗೆ ತೊಂದರೆ ಆಗ್ತಿದೆ. ಒಬ್ಬೊಬ್ರು ಹೆಣ್ಮಕ್ಳು, ಡೀಸೆಂಟ್ ಹೆಣ್ಮಕ್ಳುಗಳು ಏನು ಮಾಡ್ತಾರೆ ಅಂದರೆ, ಏನೋ ಬಿಡು ಮಾಡ್ಬಿಟ್ಟು ಹೊಲ್ಟದ ಚಪ್ಪರ್ ನನ್ನ ಮಗ ಅಂತ ಮನ್ಸಲ್ಲೇ ಬೈಕೊಂತಾರೆ. ಮನ್ಸಲ್ಲಿ ಯಾವುದೇ ಕಾರಣಕ್ಕೂ ಬೈಕೊಂಬಾರ್ದು. ಅಲ್ಲಿ ಕೂಗಾಡಬೇಕು. ಚಪ್ಪಲಿ ತೊಗೊಂಡು ಅಮ್ಮನ ಒಬ್ಬಂಗೆ ಹೊಡೆದ ಅಂದರೆ ಅಲ್ಲಿರೋ ಜನಗಳು ನಮ್ಮನ್ನು ಹೆಣ್ಮಕ್ಳಿಗೆ ಹಿಂಗೆ ಮಾಡ್ತಾನಲ್ಲ ಅಂದ್ಬಿಟ್ಟು ಎಲ್ಲರೂ ತಲೆಗೆ ಒಂದು ಅಂದೇಟು ಹೊಡೆದ ಹಣ್ಗಾಯಿ ನೀರ್ಗಾಯಿ ಹಾಕ್ತಾನೆ. ಹೋಗಿ ನೋಡಿ, ಆ ಹುಡುಗಿ ಸೈಲೆಂಟ್ ಆಗಿದ್ದಕ್ಕೆ ಅವನೇನು ಮಾಡ್ತಾನೆ ಹೇಳ್ರಿ, ಸೈಲೆಂಟ್ ಆದ. ಅವ್ಳು ಫಸ್ಟು ವೀಕ್ನೆಸ್ ಪಾಯಿಂಟೇ ಅದು ಸೈಲೆಂಟ್ ಆಗಿದ ತಕ್ಷಣ ಅವನೇನು ಮಾಡ್ತಾನೆ, ಇವಾಗೇ ಸೈಲೆಂಟ್ ಅವಳು ಅಂದ್ಬಿಟ್ಟು ತಿರ್ಗಿ ಅದನ್ನ ಇನ್ನೂ ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ. ಅಲ್ಲೇ ಚಪ್ಪಲಿ ಹೊಡ್ಬಿಟ್ರೆ ಅವರು ಯಾಕೋ ಹುಡುಗಿ ಬಜಾರಿ ಬೇಡಪ್ಪ ಅವ್ಳು ತಂಟೆಗೆ ಹೋಗೋದು ಅಂತ ಸುಮ್ಮನೆ ತಿಕ್ಕ ಮುಚ್ಕೊಂಡು ಸುಮ್ಮನೆ ಇರ್ತಾರೆ. ಅವ್ನು ನಮ್ಮನ್ನು ಈ ಕಚ್ಚಡ ನನ್ನ ಮಕ್ಳಿಗೆ, ನೀವು ಯಾರು ಹೆಣ್ಮಕ್ಳು ಒಂದೇಟು ಹೊಡೆದಿದ ತಕ್ಷಣ ಅವ್ನು ನಡೆಯೋಕ್ಕೂ ಆಗಲ್ಲ. ಅವನು ಕೂಡ ಒಂದು ದೊಣ್ಣೆ ಎತ್ಕೊಬೋತಾನೆ ಹೊಡೆದಾಕಕ್ಕೆ. ಯಾಕೆಂದರೆ ಹೆಣ್ಮಕ್ಳು ಮ್ಯಾಟ್ರ್ ಅಂದರೆ ಆ ಥರ ಇರುತ್ತೆ. ಪ್ರತಿಯೊಂದು ಹೆಣ್ಮಕ್ಳಿಗೂ ಹೇಳೋದಷ್ಟೇ, ಈ ಥರ ತೊಂದರೆಗಳು ಎಲ್ಲ ಕಡೆನೂ ಆಗ್ತಾ ಇರುತ್ತೆ. ಕಚ್ಚಡ ಬಾಯಿಗೆ ಬರುತ್ತೆ, ಎಂಥ ಮಾತುಗಳು ಬರುತ್ತೆ ಅಂತ. ಅದಕ್ಕೋಸ್ಕರ ನಿಮ್ಗಳಿಗೆ ಹೇಳ್ತಾ ಇರೋದು, ಯಾರೇ ಈ ಥರ ಅಲ್ಲಿ ಸೊಂಟ ಕೈ ಹಾಕೋದು, ಅಲ್ಲಿ ಇಲ್ಲಿ ಎಲ್ಲ ಕಡೆ ಕಚ್ಚಡ ನನ್ನ ಮಕ್ಕಳು ಬಸ್ಸಲ್ಲೂ ಕೂಡ ಹಂಗೆ ಮಾಡ್ತಾರೆ. ಆ ಥರ ಮಾಡಿದಾಗ ಚಪ್ಪಲಿ ತೊಗೊಂಡು ನೋಡಿರಿ, ನೀವು ಒಂದೇಟು ಹೊಡೆದು ಭಯ ಬೀಳ್ಬೇಡ್ರಿ. ಒಂದೇಟು ಚಪ್ಪಲಿ ಹೊಡೆದಿದ ತಕ್ಷಣ ಕೈಯಲ್ಲಾಗ್ದಿರೋ ಸಡೆ ನನ್ನ ಮಗ ಕೂಡ ಬಂದು ಹೊಡಿತಾನೆ. ನಕ್ಕನ್ ಹೆಣ್ಮಕ್ಳಿಗೆ ಹಿಂಗೆ ಮಾಡ್ತೀವಿ ನಾವು, ಬೋಳಿ ಮಗನೇ ಅಂದ್ಬಿಟ್ಟು ಸಡೆ ನನ್ನ ಮಗನೂ ಹೊಡಿತಾನೆ ಅಂದರೆ ಲೆಕ್ಕ ಮಾಡ್ಕೊಳ್ರಿ. ಹೆಣ್ಮಕ್ಳು ಯಾವುದೇ ಕಾರಣಕ್ಕೂ ಹುಷಾರಾಗಿರ್ರಿ. ಎಷ್ಟು ಸಲಿ ಬಡ್ಕೊತಾ ಇದೀವಿ ನೋಡಿ. ಆ ಹುಡುಗಿ ಸೈಲೆಂಟ್ ಆಗೋದ್ಲು, ಅವ್ನು ಎಲ್ಲೆಲ್ಲೋ ಕೈ ಹಾಕ್ದ ಸೈಲೆಂಟ್ ಆಗಿಬಿಟ್ಲು. ಅವ್ನು ಸೈಲೆಂಟ್ ಆಗಿದ್ದಕ್ಕೆ ಅವನೇನು ಮಾಡ್ತಾನೆ, ಮನೆ ಹತ್ರ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಮನೇಲಿ ಒಬ್ಬಳೆ ಹುಡುಗಿ ಇರ್ತಾಳೆ, ಅತ್ಯಾಚಾರ ಅದು ಇದು ಏನೇನೋ ಎಕ್ಸೆಟ್ರಾ ಆಗಿಬಿಡ್ತದೆ. ಅದೇ ಆ ಹುಡುಗಿ ಅಲ್ಲಿ ಚಪ್ಪಲಿ ಹೊಡೆದಿದ್ರೆ ಆ ಬೋಳಿ ಮಗ ಅವ್ರು ಎಂತಿ ಮುಟ್ಟಕ್ಕೂ ಭಯ ಬಿದ್ದಿರೋನು. ಏನು ಹೇಳ್ತೀರಾ? ವೀಡಿಯೋ ನೋಡಿರಿ, ಯಾರ್ಯಾರು ಶೇರ್ ಮಾಡಬೇಕು, ಪ್ರತಿಯೊಂದು ಹೆಣ್ಮಕ್ಳು ವೀಡಿಯೋ ನೋಡಬೇಕು. ಆ ಥರ ಶೇರ್ ಮಾಡಿ. ನಮಗೇನು ಬೇಡ ಸ್ವಾಮಿ.